Hello everyone. Welcome back to Digital Learning Department of Collegiate Education. I'm Nandini, working as Assistant Professor of Commerce. Dear student, in this video I'm explaining a concept regarding sources of bonus issue and the meaning of right issue. Okay, first, before discussing what are the sources of bonus issue, we have to understand what is bonus issue. In the previous videos, while explaining about the stock dividend, I have already told in detail what is stock dividend or what is bonus shares or the bonus issue. When the company do not have sufficient cash balance or when the company's liquidity position is very weak, in such a situation, company would like to issue bonus shares, that is the stock dividend, instead of making payment in the form of cash. ಈ ಬೋನಸ್ ಇಶ್ಯೂ ಸೋರ್ಸಸ್ ಆಫ್ ಬೋನಸ್ ಇಶ್ಯೂ ಯಾವ್ದು ಅಂತ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಬೋನಸ್ ಇಶ್ಯೂ ಅಂತ ಅಂದರೆ ಏನು, ಈ ಬೋನಸ್ ಇಶ್ಯೂನ ಅಥವಾ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ ಇರುವಂತಹ ಮೇಜರ್ ರೀಸನ್ಸ್ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಬೋನಸ್ ಶೇರ್ಸ್ ಅಥವಾ ಬೋನಸ್ ಇಶ್ಯೂ ಯಾವಾಗ ಮಾಡ್ತಾರೆ ಅಂತ ಅಂದರೆ, ಎಸ್ಪೆಷಲಿ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ಆಫ್ ಡಿವಿಡೆಂಡ್, ವೆನ್ ದ ಕಂಪನೀಸ್ ಲಿಕ್ವಿಡಿಟಿ ಪೊಸಿಷನ್ ಈಸ್ ನಾಟ್ ಸೋ ಗುಡ್. ಡಿವಿಡೆಂಡನ್ನು ಡಿಕ್ಲೇರ್ ಮಾಡುವಂತಹ ಟೈಮಲ್ಲಿ ಅಥವಾ ಯಾವಾಗ ನಮ್ಮ ಹತ್ರ ಸಫಿಷಿಯೆಂಟ್ ಕ್ಯಾಶ್ ಬ್ಯಾಲೆನ್ಸ್ ಇರೋದಿಲ್ಲ, ಲಿಕ್ವಿಡಿಟಿ ಪೊಸಿಷನ್ ವೀಕ್ ಇರುತ್ತೆ ಅಲ್ಲ, ಅಂತಹ ಸಿಚುವೇಶನ್ಸಲ್ಲಿ ನಮಗೆ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡೋದು ಇಟ್ ಈಸ್ ನಾಟ್ ಸೋ ಅಡ್ವೈಸಬಲ್, ಬಿಕಾಸ್ ಇಟ್ ಅಡ್ವರ್ಸ್ಲಿ ಅಫೆಕ್ಟ್ ದ ಕಂಪನೀಸ್ ಲಿಕ್ವಿಡಿಟಿ ಪೊಸಿಷನ್. ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಮೇಲೆ ಅದು ನೆಗೆಟಿವ್ ಅಥವಾ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಹಾಗಂತ ಡಿವಿಡೆಂಡನ್ನು ಡಿಕ್ಲೇರ್ ಮಾಡ್ದಲೇ ಇದ್ದರೆ ಶೇರ್ ಹೋಲ್ಡರ್ಸ್ ಮೇ ಫೀಲ್ ಬ್ಯಾಡ್, ಶೇರ್ ಹೋಲ್ಡರ್ಸಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗ್ಬೋದು ಅಥವಾ ಏನು ಮಾಡ್ಬೋದು ಕಂಪನಿ ಅಂತ ಅಂದರೆ, ಇನ್ಸ್ಟೆಡ್ ಆಫ್ ಡಿಕ್ಲೇರಿಂಗ್ ದ ಕ್ಯಾಶ್ ಡಿವಿಡೆಂಡ್, ಕಂಪನಿ ಕ್ಯಾನ್ ಇಶ್ಯೂ ಬೋನಸ್ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಅಟ್ ದ ಫ್ರೀ ಆಫ್ ಕಾಸ್ಟ್. ಹಾಗಾಗಿ ಕಂಪನಿ ಏನು ಮಾಡುತ್ತೆ, ಬೋನಸ್ ಶೇರ್ಸನ್ನ ಇಶ್ಯೂ ಮಾಡುತ್ತೆ. ಅದು ಒಂದು ರೀಸನ್ಸ್ ಇರ್ಬೋದು ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ, ಲಿಕ್ವಿಡಿಟಿ ಪೊಸಿಷನ್ ವೀಕ್ ಇದೆ ಅಂದರೆ. ಅಥವಾ ಇನ್ನೊಂದು ಸರ್ಕಮ್ಸ್ಟೆನ್ಸಸ್ ಯಾವುದು ಅಂತ ಅಂದರೆ, ಈವನ್ ಇಫ್ ದ ಕಂಪನಿ ಹ್ಯಾಸ್ ಗುಡ್ ಲಿಕ್ವಿಡಿಟಿ ಪೊಸಿಷನ್, ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಚೆನ್ನಾಗೇ ಇರುತ್ತೆ, ಬಟ್ ಆದರೆ ಕಂಪನಿಗೆ ಔಟ್ಸೈಡ್ ಅಂದರೆ ಪಬ್ಲಿಕ್ಕಿಗೆ ಶೇರ್ಸನ್ನು ಇಶ್ಯೂ ಮಾಡಿ ಪಬ್ಲಿಕ್ಕಿಗೆ ಫ್ರೆಶ್ ಇಶ್ಯೂ ಮಾಡೋದಕ್ಕೆ ಬದಲಾಗಿ ಕಂಪನಿನಲ್ಲಿರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ನಾವು ಬೋನಸ್ ಶೇರ್ಸನ್ನು ಕೊಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಹತ್ರ ಡಿವಿಡೆಂಡ್ ಡಿಕ್ಲೇರ್ ಮಾಡ್ದಲೇ ಉಳ್ಕೊಳ್ಳುವಂತಹ ಕ್ಯಾಶ್ ಏನಿರುತ್ತೋ ಅದನ್ನು ನಾವಿಲ್ಲಿ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಔಟ್ಸೈಡ್ ಬೋರೋಯಿಂಗ್ಸನ್ನ ನಾವು ಇಲ್ಲಿ ಒಂದು ರೆಡ್ಯೂಸ್ ಮಾಡ್ಬೋದು, ಔಟ್ಸೈಡ್ ಬೋರೋಯಿಂಗ್ಸ್ ಅಂತನಾದರೂ ಹೇಳ್ಬೋದು. ಇಲ್ಲ ಅಂತಂದರೆ ಫ್ರೆಶ್ ಇಶ್ಯೂ ಏನಿರುತ್ತಲ್ಲ ಪಬ್ಲಿಕ್ಕಿಗೆ ಆಫರ್ ಮಾಡುವಂಥದ್ದು. ಈ ಒಂದು ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದ್ರಿಂದ ಒಂದು ಮೇಜರ್ ಬೆನಿಫಿಟ್ ನಮಗೆ ಕಂಪನಿ ಪಾಯಿಂಟ್ ಆಫ್ ವ್ಯೂಯಿಂದನೂ ತುಂಬಾ ಮೆರಿಟ್ಸ್ ಇದೆ. ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಶೇರ್ ಹೋಲ್ಡರ್ಸ್ ಆಲ್ಸೋ ವಿ ಕ್ಯಾನ್ ಗೆಟ್ ಮೆನಿ ಮೋರ್ ಬೆನಿಫಿಟ್. ಇದನ್ನು ನಾನು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸ್ಟಾಕ್ ಡಿವಿಡೆಂಡ್ ಹೇಳಬೇಕಾದ್ರೆ ಹೇಳಿದ್ದೆ. ವೆನ್ ಕಂಪೇರ್ ಟು ದ ಡಿಮೆರಿಟ್ಸ್ ವಿ ಹ್ಯಾವ್ ಮೋರ್ ಮೆರಿಟ್ಸ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದಿ ಕಂಪನಿ ಆ್ಯಂಡ್ ಆಸ್ ವೆಲ್ ಆಸ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಶೇರ್ ಹೋಲ್ಡರ್. ಹಾಗಾಗಿ ಬೋನಸ್ ಶೇರ್ಸನ್ನ ನಾವು ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಇಶ್ಯೂ ಮಾಡ್ತೀವಿ ಅಂತ ಅಂದರೆ, ಒಂದು ಲಿಕ್ವಿಡಿಟಿ ಪೊಸಿಷನ್ ವೀಕ್ ಇದ್ದಾಗ ಕ್ಯಾಶ್ ಡಿವಿಡೆಂಡಿಗೆ ಬದಲಾಗಿ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡ್ಬೋದು. ಇಲ್ಲ ಅಂತಂದರೆ ಲಿಕ್ವಿಡಿಟಿ ಪೊಸಿಷನ್ ಈವನ್ ಚೆನ್ನಾಗಿದ್ರೂ ಕೂಡ ಪಬ್ಲಿಕ್ಕಿಗೆ ಶೇರ್ಸನ್ನ ಆಫರ್ ಮಾಡಿ ನ್ಯೂ ಶೇರ್ ಹೋಲ್ಡರ್ಸ್ಗೆ ಅಂದರೆ ನ್ಯೂ ಇನ್ವೆಸ್ಟರ್ಸ್ಗೆ ಅದನ್ನು ಆಫರ್ ಮಾಡೋದಕ್ಕೆ ಬದಲಾಗಿ ಇರುವಂತಹ ಪ್ರಾಫಿಟನ್ನು ನಾವು ಹಾಗೆಯೇ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವಿಲ್ಲಿ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡ್ತೀವಿ. ಓಕೆ, ಹಾಗಾದರೆ ಬೋನಸ್ ಶೇರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಬೋನಸ್ ಇಶ್ಯೂ ಇಸ್ ನಥಿಂಗ್ ಬಟ್ ಇಶ್ಯೂಯಿಂಗ್ ಬೋನಸ್ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟಲ್ಲಿ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ನಾವು ಇಶ್ಯೂ ಮಾಡುವಂತಹ ಶೇರ್ಸ್ ಏನಿದೆಯೋ ಬೋನಸ್ ಶೇರ್ಸ್, ಅದನ್ನು ನಾವಿಲ್ಲಿ ಬೋನಸ್ ಇಶ್ಯೂ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಬೋನಸ್ ಶೇರ್ಸನ್ನ ಯಾವುದರಿಂದ ಇಶ್ಯೂ ಮಾಡ್ತೀವಿ, ಅಥವಾ ವಾಟ್ ಆರ್ ದ ಸೋರ್ಸಸ್ ವಿಚ್ ಆರ್ ಅವೈಲಬಲ್ ಟು ದ ಕಂಪನಿ ಇನ್ ಆರ್ಡರ್ ಟು ಮೇಕ್ ದ ಬೋನಸ್ ಇಶ್ಯೂ. ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ ಕಂಪನಿಗೆ ಇರುವಂತಹ ಸೋರ್ಸಸ್ ಯಾವ್ದು ಅನ್ನೋದನ್ನ ನಾವಿವಾಗ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಥಿಂಗ್, ಬ್ಯಾಲೆನ್ಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಫ್ ದೇರ್ ಈಸ್ ಎನಿ ಬ್ಯಾಲೆನ್ಸ್ ಲೆಫ್ಟ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, that is one of the source which is available to the company in order to make the bonus issue.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೇನಾದರೂ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಅಂದರೆ ಆ ಒಂದು ಬ್ಯಾಲೆನ್ಸನ್ನು ನಾವು ಯೂಸ್ ಮಾಡ್ಕೊಂಡು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಅಂದರೆ ಏನು ಪ್ರಾಫಿಟ್ ಉಳ್ಕೊಂಡಿರುತ್ತೋ ಆ ಪ್ರಾಫಿಟನ್ನು ಯುಟಿಲೈಸ್ ಮಾಡ್ಕೊಂಡು ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಸೆಕೆಂಡ್ ಒನ್, ಜನರಲ್ ರಿಸರ್ವ್. ವಾಟ್ ಈಸ್ ದ ರಿಸರ್ವ್ ಕ್ರಿಯೇಟೆಡ್ ಬೈ ದ ಕಂಪನಿ ಫ್ರಮ್ ದ ಪಾಸ್ಟ್ ಇಯರ್ಸ್. ಪ್ರೀವಿಯಸ್ ಇಯರ್ಸಿಂದ ಅಥವಾ ಪಾಸ್ಟ್ ಇಯರ್ಸಿಂದ ನಾವು ಏನು ಜನರಲ್ ರಿಸರ್ವ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ, ಆ ಜನರಲ್ ರಿಸರ್ವ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಸೋರ್ಸ್ ಫಾರ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸು. ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುವಂತಹ ಬ್ಯಾಲೆನ್ಸ್ನ ಹೇಗೆ ಯೂಸ್ ಮಾಡ್ಕೋತೀವೋ, ಸೊ ಲೈಕ್ ವೈಸ್ ವಾಟ್ ಈಸ್ ದ ಅಮೌಂಟ್ ವಿ ಕೆಪ್ಟ್ ಇನ್ ದ ಫಾರ್ಮ್ ಆಫ್ ಜನರಲ್ ರಿಸರ್ವ್ ಫ್ರಮ್ ದಿ ಪಾಸ್ಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್. ಪ್ರೀವಿಯಸ್ ಇಯರ್ಸ್ದಿಂದ ನಮ್ಮದು ಪಾಸ್ಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್ನ ಜನರಲ್ ರಿಸರ್ವ್ ಆಗಿ ಏನು ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀವೋ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸೋರ್ಸ್ ವಿಚ್ ಈಸ್ ಅವೈಲಬಲ್ ಟು ದ ಕಂಪನಿ ಇನ್ ಆರ್ಡರ್ ಟು ಮೇಕ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸ್. Okay, next one. Likewise, the general reserve, we can also utilize the capital reserve for the purpose of issue of bonus shares. So, bonus shares in ಇನ್ನೊಂದು sources ಯಾವುದು ಅಂತ ಅಂದರೆ ಕ್ಯಾಪಿಟಲ್ ರಿಸರ್ವ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುವಂತಹ ಬ್ಯಾಲೆನ್ಸ್, ಜನರಲ್ ರಿಸರ್ವ್ನ ಏನು ಕ್ರಿಯೇಟ್ ಮಾಡಿರ್ತೀವಿ ಆ ಒಂದು ಜನರಲ್ ರಿಸರ್ವ್ ಕೂಡ ನಮಗೆ ಬೋನಸ್ ಶೇರ್ಸ್ನ ಇಶ್ಯೂ ಮಾಡೋದಕ್ಕೆ ಇರುವಂತಹ ಒಂದು ಸೋರ್ಸ್. ದೆನ್ capital reserve. Capital reserve is also one of the source which is available to the company in order to make the bonus issue. Next, balance in the sinking fund reserve for redemption of debenture after the debenture have been redeemed. ಆ ಡಿಬೆಂಚರ್ಸನ್ನ ನಾವು ರಿಡೀಮ್ ಮಾಡೋದಕ್ಕಂತಲೇ ಏನು ಸಿಂಕಿಂಗ್ ಫಂಡ್ ರಿಸರ್ವ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಆ ಒಂದು ಡಿಬೆಂಚರನ್ನು ಕಂಪ್ಲೀಟಾಗಿ ರಿಡೀಮ್ ಆದಮೇಲೆ ಅಂದರೆ ರೀಪೇಮೆಂಟ್ ಮಾಡೋದ್ಮೇಲೆ ಇಫ್ ದೇರ್ ಈಸ್ ಎನಿ ಬ್ಯಾಲೆನ್ಸ್ ಲೆಫ್ಟ್ ಸ್ಟಿಲ್, ಸಚ್ ಅಮೌಂಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದ ಪರ್ಪಸ್ ಆಫ್ ಇಶ್ಯೂ ಆಫ್ ಬೋನಸ್ ಶೇರ್ಸ್. ದಟ್ ಮೀನ್ಸ್ ಸಿಂಕಿಂಗ್ ಫಂಡ್ ರಿಸರ್ವನ್ನ ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಡಿಬೆಂಚರನ್ನ ರೀಪೇಮೆಂಟ್ ಮಾಡೋದಕ್ಕೆ ಅಥವಾ ಡಿಬೆಂಚರನ್ನ ರಿಡೀಮ್ ಮಾಡೋದಕ್ಕೋಸ್ಕರ ಸಿಂಕಿಂಗ್ ಫಂಡ್ ರಿಸರ್ವನ್ನ ಕಂಪನಿಗಳು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 5 lakh rupees ಸಿಂಕಿಂಗ್ ಫಂಡ್ ರಿಸರ್ವ್ ಇರುತ್ತೆ, ಬಟ್ ನಮಗೆ ಡಿಬೆಂಚರನ್ನ ರೀಪೇಮೆಂಟಿಗೆ ಜಸ್ಟ್ 4 lakh rupees ಇಫ್ಸ್ ಎನಫ್ ಅಂತ ಅಂದ್ಕೊಂಡ್ರೆ 5 lakhಲ್ಲಿ 4 lakhನ ನಾವು ಡಿಬೆಂಚರ್ ಹೋಲ್ಡರಿಗೆ ಕಂಪ್ಲೀಟ್ ರೀಪೇಮೆಂಟ್ ಮಾಡಿದ್ಮೇಲೆ ಇಫ್ ದರ್ ಈಸ್ 1 lakh rupee ನಮಗಲ್ಲಿ ಬ್ಯಾಲೆನ್ಸ್ ಏನು ಉಳ್ಕೊಳ್ಳುತ್ತೆ ಅಲ್ವಾ, ಸಚ್ ಬ್ಯಾಲೆನ್ಸ್ ಕ್ಯಾನ್ ಬಿ ವಿಲ್ ಬಿ ದ ಸೋರ್ಸ್ ಫಾರ್ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಹಾಗಾಗಿ ಡಿಬೆಂಚರನ್ನು ರಿಡಂಪ್ಷನ್ ಮಾಡೋದ್ಮೇಲೆ ಉಳ್ಕೊಳ್ಳುವಂತಹ ಕಂಪ್ಲೀಟ್ ಬ್ಯಾಲೆನ್ಸನ್ನು ಕೂಡ ನಾವಿಲ್ಲಿ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, apart from such sources of bonus issue, the another important thing which is available for the company in order to issue the bonus share, that is the development rebate reserve. ಈಗ ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಲ್ವಾ, ಆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರುವಂತಹ ಈ 4 ಸೋರ್ಸಸ್ಸನ್ನು ಬಿಟ್ಟು ಬ್ಯಾಲೆನ್ಸಿಂದ P&L ಅಕೌಂಟ್, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಸಿಂಕಿಂಗ್ ಫಂಡ್ ರಿಸರ್ವ್, ದಟ್ ಇಸ್ ದ ಬ್ಯಾಲೆನ್ಸ್ ಲೆಫ್ಟ್ ಇನ್ ದ ಸಿಂಕಿಂಗ್ ಫಂಡ್ ರಿಸರ್ವ್. ಅದಷ್ಟು ಆದಮೇಲೆ ಇನ್ನು ರಿಮೈನಿಂಗ್ ನಮಗೆ ಯಾವ್ಯಾವ ಸೋರ್ಸಸ್ ಅವೈಲಬಿಲಿಟಿ ಇದೆ ಇಲ್ಲಿ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ ಅಂತ ಅಂದರೆ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ಡೆವಲಪ್ಮೆಂಟ್ allowance reserve, etc. allowed under the Income Tax Act of 1961 after the expiry of the specified ಅಂತ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ನ ನಾವೇನು ಕ್ರಿಯೇಟ್ ಮಾಡಿರ್ತೀವಿ, ಹಾಗೆಯೇ ಡೆವಲಪ್ಮೆಂಟ್ ಅಲೋಯನ್ಸಸ್ ರಿಸರ್ವ್, ಈ 2 ರಿಸರ್ವ್ ಏನಿದೆ ಅಲ್ವಾ ಇದರಲ್ಲಿ ಇರುವಂತಹ ಅಮೌಂಟನ್ನು ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. Another important source which is available to the company in order to make the bonus shares, that is the capital redemption reserve account. That is, what is the capital redemption account created by the company? ಏನು ಕಂಪನಿ ಕ್ರಿಯೇಟ್ ಮಾಡಿರುತ್ತೆ ಅಲ್ವಾ ರಿಡಂಪ್ಷನ್ ರಿಸರ್ವ್ ಅಕೌಂಟನ್ನು, ಆ ಒಂದು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟಲ್ಲಿ ಇರುವಂತಹ ಫಂಡ್ಸನ್ನು ಯೂಸ್ ಮಾಡ್ಕೊಂಡು ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ನೆಕ್ಸ್ಟ್, ಪ್ರೀಮಿಯಂ ರಿಸೀವ್ಡ್ ಇನ್ ಕ್ಯಾಶ್. Whatever the premium received by the company in the form of cash for the shares, such cash or amount can be a source for the issue of bonus shares.
ಶೇರ್ಸ್ ಮೇಲೆ ನಾವು ರಿಸೀವ್ ಮಾಡಿರುವಂತಹ ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ಅಲ್ವಾ, ಅದನ್ನೇನಾದರೂ ನಾವು ಕ್ಯಾಶಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಈ ಒಂದು ಅಮೌಂಟು ಕೂಡ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಮೇಜರ್ಲಿ ದಿಸ್ ಆರ್ ದ ಇಂಪಾರ್ಟೆಂಟ್ ಸೋರ್ಸಸ್ ವಿಚ್ ಆರ್ ಅವೈಲಬಲ್ ಟು ದ ಕಂಪನಿ ಇನ್ ಆರ್ಡರ್ ಟು ಮೇಕ್ ದ ಬೋನಸ್ ಶೇರ್ಸ್. ಈ ಒಂದು 7 ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಲ್ವಾ, ಈ 7 ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ ಇರುವಂತಹ ಸೋರ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ರೈಟ್ ಇಶ್ಯೂ. ರೈಟ್ ಇಶ್ಯೂ ಅಂತ ಅಂದರೆ ಏನು ಅಂತ ನೋಡೋಣ. ರೈಟ್ ಇಶ್ಯೂ ಅಂತ ಅಂದರೆ ಏನು, ರೈಟ್ ಇಶ್ಯೂ ಯಾರಿಗೆ ಮಾಡ್ತಾರೆ, ಮತ್ತು ರೈಟ್ ಇಶ್ಯೂನ ಮಾಡೋವಂತಹ ಇಂಟೆನ್ಷನ್ ಏನು. ಓಕೆ, ಲೆಟ್ ಅಸ್ ಡಿಸ್ಕಸ್. ಎ ರೈಟ್ ಇಶ್ಯೂ ರೆಫರ್ಸ್ ಟು when a company offers its existing shareholders the chance to buy additional shares for a reduced price. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗನ್ನು ನಾವು ಏನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ, ರೈಟ್ ಇಶ್ಯೂ ಇಸ್ ನಥಿಂಗ್ ಬಟ್ ದಿಸ್ ಈಸ್ ಒನ್ ಆಫ್ ದ ಆಫರ್ ಮೇಡ್ ಬೈ ದ ಕಂಪನಿ ಟು ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ ಆರ್ಡರ್ ಟು ಪರ್ಚೇಸ್ ದ ಅಡಿಷನಲ್ ಶೇರ್ಸ್ ಅಟ್ ಡಿಸ್ಕೌಂಟ್ ಪ್ರೈಸ್ ಆರ್ ಅಟ್ ರೆಡ್ಯೂಸ್ಡ್ ಪ್ರೈಸ್. ರೈಟ್ ಇಶ್ಯೂ ಅಂದರೆ ತುಂಬಾ ಸಿಂಪಲ್. ಈಗ ಪಬ್ಲಿಕ್ಕಿಗೆ, ನ್ಯೂ ಇನ್ವೆಸ್ಟರ್ಸಿಗೆ ನಾವು ಶೇರ್ಸನ್ನು ಆಫರ್ ಮಾಡೋದಕ್ಕೆ ಬದಲಾಗಿ ಆಲ್ರೆಡಿ ಕಂಪನಿನಲ್ಲೇ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರಿಗೆ ಅಡಿಷನಲ್ ಶೇರ್ಸನ್ನು, ಈಗ ಆಲ್ರೆಡಿ ಹೋಲ್ಡ್ ಮಾಡಿರುವಂತಹ ಶೇರ್ಸ್ ಜೊತೆಗೆ, ಶೇರ್ ಹೋಲ್ಡಿಂಗ್ ಜೊತೆಗೆ ಅಡಿಷನಲ್ ಆಗಿ ಮತ್ತೆ ಹೊಸ ಶೇರ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಕಂಪನಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಮಾಡುವಂತಹ ಆಫರ್ ಏನಿರುತ್ತೋ ಅದನ್ನು ನಾವಿಲ್ಲಿ ರೈಟ್ ಇಶ್ಯೂ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಯಾವ ಪ್ರೈಸಿಗೆ ರೈಟ್ ಇಶ್ಯೂ ಮಾಡುತ್ತೆ ಅಂತ ಅಂದರೆ, ನಾಟ್ ಅಟ್ ಪಾರ್ ಆ್ಯಂಡ್ ನಾಟ್ ಅಟ್ ಪ್ರೀಮಿಯಮ್ ಬಟ್ ಫಾರ್ ಡಿಸ್ಕೌಂಟ್. ಅಂದರೆ ಫೇಸ್ ವ್ಯಾಲ್ಯೂ ಏನಿರುತ್ತೋ ಶೇರ್ಸ್ದು ಫೇಸ್ ವ್ಯಾಲ್ಯೂಗಿನ್ನ ಕಡಿಮೆ ರೇಟಿಗೆ, ಅಂದರೆ ನಾವು ಡಿಸ್ಕೌಂಟ್ ಅಂತ ಏನು ಹೇಳ್ತೀವಿ ಅಲ್ವಾ, ಆ ಒಂದು ಡಿಸ್ಕೌಂಟ್ ಪ್ರೈಸಿಗೆ ಅಥವಾ ರೆಡ್ಯೂಸ್ಡ್ ಪ್ರೈಸಿಗೆ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರಿಗೆ ಅಡಿಷನಲ್ ಆಗಿ ಶೇರ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಕಂಪನಿ ಕೊಡುವಂತಹ ಆಫರ್ ಅಥವಾ ಚಾನ್ಸ್ ಏನಿದೆಯೋ ಅದನ್ನು ನಾವು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಹಾಗಾದರೆ ನಮಗೆ ಇಲ್ಲಿ ಬೋನಸ್ ಇಶ್ಯೂ ಮತ್ತು ರೈಟ್ ಇಶ್ಯೂ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಬೇಕಾಗುತ್ತೆ. ಬೋನಸ್ ಇಶ್ಯೂನಲ್ಲಿ ನಾವು ಅಡಿಷನಲ್ ಶೇರ್ಸನ್ನು ಅಟ್ ಫ್ರೀ ಆಫ್ ಕಾಸ್ಟಲ್ಲಿ ಇಶ್ಯೂ ಮಾಡ್ತೀವಿ. ಬಟ್ ರೈಟ್ ಇಶ್ಯೂನಲ್ಲಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಇಶ್ಯೂ ಮಾಡೋದಿಲ್ಲ, ರೆಡ್ಯೂಸ್ಡ್ ಪ್ರೈಸ್ ಅಥವಾ ಡಿಸ್ಕೌಂಟ್ ಪ್ರೈಸಲ್ಲಿ ನಾವು ಇದನ್ನು ಇಶ್ಯೂ ಮಾಡುವಂಥದ್ದು. ಸಿಮಿಲಾರಿಟೀಸ್ ಏನು ಅಂತ ಅಂದರೆ, ಅದನ್ನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರಿಗೇನೆ ಇಶ್ಯೂ ಮಾಡ್ತೀವಿ ಬೋನಸ್ ಶೇರ್ಸನ್ನು. ರೈಟ್ ಇಶ್ಯೂ ಕೂಡ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೇನೆ ಇಶ್ಯೂ ಮಾಡುವಂಥದ್ದು. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತ ಅಂದರೆ, ಬೋನಸ್ ಶೇರ್ಸು ಫ್ರೀ ಆಫ್ ಕಾಸ್ಟಲ್ಲಿ ಇಶ್ಯೂ ಮಾಡ್ತಾರೆ, ಬಟ್ ರೈಟ್ ಶೇರ್ಸನ್ನು ನಾವು ಫ್ರೀ ಆಫ್ ಕಾಸ್ಟಲ್ಲೆಲ್ಲ ಡಿಸ್ಕೌಂಟ್ ಪ್ರೈಸಿಗೆ ನಾವಿಲ್ಲಿ ಕೊಡ್ತೀವಿ. ಯೂಶುವಲಿ ದ ಡಿಸ್ಕೌಂಟೆಡ್ ಪ್ರೈಸ್ ವಿಲ್ ಸ್ಟಾಂಡ್ ಫಾರ್ ಎ ಸ್ಪೆಸಿಫೈಡ್ ಟೈಮ್ ಫ್ರೇಮ್ ಆಫ್ಟರ್ ವಿಚ್ ಇಟ್ ರಿಟರ್ನ್ ಟು ನಾರ್ಮಲ್. ಅಂತಂದರೆ ಬಿಗಿನಿಂಗಲ್ಲಿ ಇಶ್ಯೂ ಮಾಡಬೇಕಾದ್ರೆ ನಮಗೆ ಅದನ್ನು ನಾವು ಡಿಸ್ಕೌಂಟ್ ಪ್ರೈಸಿಗೆ ಇಶ್ಯೂ ಮಾಡುವಂಥದ್ದು ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಓಕೆ, ಹಾಗಾದರೆ ಇನ್ ಟೋಟಲ್ ಆಗಿ ನಮಗೆ ಬೋನಸ್ ಶೇರ್ಸು ಮತ್ತು ರೈಟ್ ಶೇರ್ಸ್ ಇದು ಎರಡು ಏನಿದೆ ಅಲ್ವಾ, ಎರಡೂ ಕೂಡ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಮಾಡುವಂಥದ್ದು, ಪಬ್ಲಿಕ್ಕಿಗೆ ಮಾಡುವಂಥದ್ದಲ್ಲ. Okay, a company would offer a right issue in order to raise capital. ನಾವು ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆಬ್ವಿಯಸ್ಲಿ ಅದ್ರದ್ದು ಮೇಜರ್ ಇಂಟೆನ್ಷನ್ ಜಸ್ಟ್ ಟು ರೈಸ್ ದ ಕ್ಯಾಪಿಟಲ್. ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ನಮಗೆ ಎರಡು ಥರ ಆಪ್ಷನ್ ಇರುತ್ತೆ. ಒಂದು, ಪಬ್ಲಿಕ್ಕಿಗಾದರೂ ಆಫರ್ ಮಾಡಿ ಕ್ಯಾಪಿಟಲ್ನ ರೈಸ್ ಮಾಡ್ಬೋದು, ಅಥವಾ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ನಾವು ಶೇರ್ಸನ್ನು ಇಶ್ಯೂ ಮಾಡಿ ಕ್ಯಾಪಿಟಲ್ನ ರೈಸ್ ಮಾಡ್ಬೋದು. ಬಟ್ ಪಬ್ಲಿಕ್ಕಿಗೆ ಆಫರ್ ಮಾಡೋದಕ್ಕೂ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಇಶ್ಯೂ ಮಾಡೋದಕ್ಕೂ ಡಿಫ್ರೆನ್ಸ್ ಏನಂತ ಅಂದರೆ, ಕಂಟ್ರೋಲ್ ಓವರ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಅವರ ವೋಟಿಂಗ್ ರೈಟು ಡೈಲ್ಯೂಟ್ ಆಗುತ್ತೆ ಅಂತ ಅವ್ರು ಏನಾದರೂ ಫೀಲ್ ಮಾಡ್ಕೊಳ್ಳೋ ಹಾಗಿದ್ರೆ, ಅಥವಾ ನ್ಯೂ ಎಂಟ್ರಿನ ಅವರು ಪ್ರಿವೆಂಟ್ ಮಾಡೋ ಥರ ಒಂದು ಮೈಂಡ್ಸೆಟ್ ಅಥವಾ ಆ ಒಂದು ಪ್ರೊಸೀಜರ್ನ ಕಂಪನಿ ಫಾಲೋ ಅಪ್ ಮಾಡ್ತಿದೆ ಅಂತ ಅಂದರೆ, ಇಟ್ ಈಸ್ ಬೆಟರ್ ಟು ಇಶ್ಯೂ ದ ನ್ಯೂ ಈಕ್ವಿಟಿ ಶೇರ್ಸ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ದ್ಯಾನ್ ಟು ಆಫರ್ ಫಾರ್ ಎ ಪಬ್ಲಿಕ್. ಅವಾಗ ಪಬ್ಲಿಕ್ಕಿಗೆ ನಾವು ಶೇರ್ಸನ್ನು ಆಫರ್ ಮಾಡೋದಕ್ಕೆ ಬದಲಾಗಿ ಇರುವಂತಹ ಶೇರ್ ಹೋಲ್ಡರ್ಸಿಗೆ ನಾವು ಅದನ್ನು ಆಫರ್ ಮಾಡ್ಬೋದು. ಅವಾಗಲೂ ಕೂಡ ನಮಗಿಲ್ಲಿ ಕ್ಯಾಪಿಟಲ್ ರೈಸ್ ಆಗುತ್ತೆ, ಮತ್ತು ಇರುವಂತಹ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅಲ್ವಾ, ಅವರಿಗೂ ಅವರ ವೋಟಿಂಗ್ ರೈಟ್ಸು ಡೈಲ್ಯೂಟ್ ಆಗುತ್ತೆ ಅಂತ ಯಾವುದೇ ಒಂದು ಫಿಯರ್ ಅಥವಾ ಫೀಲ್ ಇರೋದಿಲ್ಲ. If current shareholders did choose to buy the additional shares, a company could use the funding to clear its debt obligation.
ಓಕೆ, ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಒನ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ವುಡ್ ಲೈಕ್ ಟು ಬೈ ಎ ನ್ಯೂ ಅಡಿಷನಲ್ ಶೇರ್ಸ್, ಅಂದರೆ ಇಲ್ಲಿ ಯಾವುದೇ ಫೋರ್ಸ್ ಅಂತ ಇರೋದಿಲ್ಲ, ಜಸ್ಟ್ ಇದು ಒಂದು ಆಫರ್ ಆಗಿರುತ್ತೆ. ಆ ಆಫರನ್ನ ದೇ ಕ್ಯಾನ್ ಮೇ ಆರ್ ಮೇ ನಾಟ್ ಯೂಸ್, ಬೇಕಂದ್ರೆ ಚೂಸ್ ಮಾಡ್ಕೋಬೋದು, ಬೇಡ ಅಂತ ಅಂದರೆ ಬಿಡ್ಬೋದು. ಬಟ್ ಏನಾದರೂ ಅದು ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಅದರಿಂದ ಬರುವಂತಹ ಫಂಡ್ ಏನಿರುತ್ತೆ ಅಲ್ವಾ, ಆ ಫಂಡನ್ನ ಕಂಪನಿ ಏನಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ಟು ಕ್ಲಿಯರ್ ಇಟ್ಸ್ ಡೆಡ್ ಆಬ್ಲಿಗೇಷನ್ಸ್. ಎಷ್ಟೊಂದು ನಮ್ಮದು ಡೆಡ್ ಆಬ್ಲಿಗೇಷನ್ಸ್ ಇರುತ್ತೆ ಅಲ್ವಾ. ಸೊ ಡೆಡ್ ಆಬ್ಲಿಗೇಷನ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ದ ಲೋನ್ಸ್ ಆರ್ ಅಡ್ವಾನ್ಸಸ್ ವಿ ಬಾರೋಡ್ ಫ್ರಮ್ ದ ಬ್ಯಾಂಕ್ ಆರ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಕ್ರೆಡಿಟರ್ಸ್ ಅಂತ ಏನಿರ್ತಾರೆ ಅವರಿಗಿರುವಂತಹ ಡೆಡ್ ಆಬ್ಲಿಗೇಷನ್ಸನ್ನ ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಅಂದರೆ ಇಲ್ಲಿ ಯಾವ್ದ್ಯಾವ್ದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ ಆ ಶೇರ್ಸಿಂದ ಬಂದಿರುವಂತಹ ಅಮೌಂಟನ್ನು ಅಂತಂದರೆ, ಒಂದು ಡೆಡ್ನ ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಟು ಅಕ್ವೈರ್ ಅಸೆಟ್ಸ್ ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ನ್ಯೂ ಅಸೆಟ್ಸ್ ಅಂತ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿರುತ್ತಲ್ಲ ಫಿಕ್ಸ್ಡ್ ಅಸೆಟನ್ನು ಪರ್ಚೇಸ್ ಮಾಡೋದಕ್ಕೆ, ಅಂತ ಫಿಕ್ಸ್ಡ್ ಅಸೆಟನ್ನು ಪರ್ಚೇಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಲಾಂಗ್ ಟರ್ಮ್ ಅಸೆಟ್ಸನ್ನು ಪರ್ಚೇಸಿಗೆ ನಾವು ಇದನ್ನು ಫಂಡ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಆರ್ facilitate expansion without having to take out a loan from bank. ಮತ್ತು ಇನ್ನು ನಮ್ದು ಏನಾದರೂ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಆಗಿರ್ಬೋದು, ಡೈವರ್ಸಿಫಿಕೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಈ ಥರದ್ದೆಲ್ಲ ನಮ್ಮದು ಪ್ಲಾನ್ಸ್ ಇದೆ ಅಂತ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಿ ನೀಡ್ ಎ ಫಂಡ್. when we make right issue, in such a cases whatever the fund we get, we can make all these things implemented. ಈ ಎಲ್ಲದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ವಿತೌಟ್ ಟೇಕಿಂಗ್ ಎನಿ ಲೋನ್ ಫ್ರಮ್ ದಿ ಬ್ಯಾಂಕ್ ಆರ್ ಇನ್ಸ್ಟಿಟ್ಯೂಷನ್. ಬ್ಯಾಂಕು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಯಾವುದೇ ಲೋನ್ಸನ್ನ ನಾವು ಬಾರೋ ಮಾಡ್ದಲೆ ಆಲ್ರೆಡಿ ಇರುವಂತಹ ಡೆಡ್ ಆಬ್ಲಿಗೇಷನ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ವಿ ಕ್ಯಾನ್ ಮೇಕ್ ಪರ್ಚೇಸಸ್ ನ್ಯೂ ಅಸೆಟ್ಸ್, ನಮಗೆ ಲಾಂಗ್ ಟರ್ಮ್ ಅಸೆಟ್ಸ್ ಏನಾದರೂ ನೆಸೆಸಿಟಿ ಇದೆ ಅಂತಂದರೆ ಫಂಡ್ಸನ್ನ ಯೂಸ್ ಮಾಡ್ಕೊಂಡು ಅಕ್ವೈರ್ ಮಾಡ್ಕೋಬೋದು. ಹಾಗೆಯೇ ಇಫ್ ಯು ಹ್ಯಾವ್ ಎನಿ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಆರ್ ದ ಡೈವರ್ಸಿಫಿಕೇಷನ್ ಪ್ರೋಗ್ರಾಮ್ ಫಾರ್ ಸಚ್ ಪರ್ಪಸ್ ಆಲ್ಸೋ ವಿ ಕ್ಯಾನ್ ಯುಟಿಲೈಸ್ ದಿಸ್ ಅಮೌಂಟ್, ಈ ಒಂದು ಕ್ಯಾಪಿಟಲ್ನ ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ನಾವು ಯಾವುದೇ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಲೋನನ್ನು ಬಾರೋ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ದಿಸ್ ಇಸ್ ದ ಸಮ್ ಆಫ್ ದ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ದ ರೈಟ್ ಇಶ್ಯೂ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಬೋನಸ್ ಇಶ್ಯೂ, ವಾಟ್ ಆರ್ ದ ಸೋರ್ಸಸ್ ಆಫ್ ಬೋನಸ್ ಇಶ್ಯೂ, ಅಂದರೆ ಬೋನಸ್ ಇಶ್ಯೂ ಮಾಡೋದಕ್ಕೆ ಅಥವಾ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡೋದಕ್ಕೆ ಇರುವಂತಹ ಮೇಜರ್ ಸೋರ್ಸಸ್ ಯಾವುದು, ಹಾಗೆಯೇ ರೈಟ್ ಶೇರ್ಸ್ ಅಂತ ಅಂದರೆ ಏನು, ರೈಟ್ ಶೇರ್ಸನ್ನು ಯಾರಿಗೆ ಇಶ್ಯೂ ಮಾಡ್ತಾರೆ, ಯಾವ ಪ್ರೈಸಿಗೆ ಇಶ್ಯೂ ಮಾಡ್ತಾರೆ, ಮತ್ತು ಅದನ್ನು ಇಶ್ಯೂ ಮಾಡುವಂತಹ ರೀಸನ್ ಏನು, ಅದರಿಂದ ಬರುವಂತಹ ಫಂಡನ್ನು ನಾವು ಯಾವ್ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ಕೊಳ್ತೀವಿ, ಇದಿಷ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಎನಿವೇ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.